ನೆಕ್ಸ್ಟ್ ಬರ್ತಕ್ಕಂಥದ್ದೇ ಎರಡನೆಯ ಒಂದು ಕಂಠೀರವ ಒಂದು ನರಸರಾಜ ಒಡೆಯರ್ ಅಂತ ಕರೀತಾ ಹೋಗ್ತೀವಿ. ಇವ್ರೇನಾಗಿದ್ರು ಕಿವುಡ್ರಾಗಿದ್ರು ಮತ್ತೆ ಮೂಗ ಆಗಿದ್ರು, ಡಫ್ ಅಂಡ್ ಡಂಬ್ ಅಂತ ಕರೀತಾ ಹೋಗ್ತೀವಿ. ಅಂಡ್ ಅಷ್ಟೇ ಅಲ್ದೇನೆ ಮೊಟ್ಟ ಮೊದಲ ಒಂದು ಇವ್ರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ದಳವಾಯಿ ಬರ್ತಾರೆ, ಅವರೇ ದೇವರಾಜಯ್ಯ. ಆದ್ರೆ ಫೇಮಸ್ ದಳವಾಯಿ ಬಂದು ನಂಜರಾಜಯ್ಯ. ಹೌದು, ನಾವು ನಂಜರಾಜಯ್ಯರಿಗೆ ಇವತ್ತು ಕೂಡ ಆಕ್ಚುಲಿ ಕೈ ಮುಗಿದು ಕೇಳ್ಕೋಬೇಕು ನಾವು ಅವರಿಗೆ. ಯಾಕೆ ಅಂತ ಹೇಳ್ತೀನಿ. ಇವತ್ತು ಅವತ್ತಿನ ಕಾಲದಲ್ಲಿ ರಾಜ ಕಿವುಡ ಮತ್ತು ಮೂಗಾಗಿದ್ದಾನೆ, ಬಟ್ ಆದ್ರೂ ಕೂಡ ತನ್ನ ಸಾಮ್ರಾಜ್ಯವನ್ನ ಹಾಳಾಗ್ಲಿಲ್ಲಂಗೆ ಕಾಪಾಡ್ಕೊಳ್ತಕ್ಕಂಥ ವ್ಯಕ್ತಿ ಕೆಲಸ ಯಾರು ಮಾಡ್ತಾರೆ, ಈ ನಂಜರಾಜಯ್ಯನೇ ಮಾಡ್ತಕ್ಕಂಥದ್ದು. ಬಟ್ ಆದ್ರೂ ಕೂಡ ನಂತರದಲ್ಲಿ ದ ಟೂ ಫೇಮಸ್ ಪರ್ಸನಾಲಿಟೀಸ್ ಬರ್ತಾರೆ. ನಾವು ಮೈಸೂರು ಸಂಸ್ಥಾನಕ್ಕೆ ಒಂದು ಸಣ್ಣ ಬ್ರೇಕ್ ಬರುತ್ತೆ, ಮೊಟ್ಟ ಮೊದಲ ಒಂದು ಬ್ರೇಕ್ ಬರುತ್ತೆ. ಆ ಒಂದು ಮೊದಲ ಒಂದು ಬ್ರೇಕ್ಗೆ ದ ಅರೈವಲ್ ಆಫ್ ದ ಹೈದರ್ ಅಲಿ ಆಸ್ ವೆಲ್ ಎಸ್ ದ ಅಂಡ್ ಇಸ್ ಸನ್ ಟಿಪ್ಪು ಸುಲ್ತಾನ್. ಇನ್ನ ಹೈದರ್ ಅಲಿ ಬರಬೇಕು ಅಂತಂದ್ರೆ ಇವರು ಕೋಲಾರದ ಒಂದು ಬೋಧಿಕೋಟೆಲ್ ಜನ ಆಗಿರುತ್ತೆ. ಅಂಡ್ ಇವ್ರ ತಂದೆ ಏನಾಗಿರ್ತಾರೆ, ಸೊ ಮೊಹಮ್ಮದ್ ಅಂತ ಕರೀತಾ ಹೋಗ್ತೀವಿ, ಫತೇ ಮೊಹಮ್ಮದ್ ಅಂತ ಕರಿತೀವಿ. ಅವರು ಕೋಲಾರದ ಒಂದು ಫೌಜ್ದಾರ್ ಆಗಿ, ಅಂದ್ರೆ ನಿಜಾಮರ ಅಡಿಯಲ್ಲಿ ಕೋಲಾರದ ಒಂದು ಫೌಜ್ದಾರ್ ಆಗಿ, ಒಂದು ಗ್ಯಾರಿಸನ್ ನ ಒಂದು ಕಮಾಂಡರ್ ಆಗಿ ಏನ್ ಮಾಡ್ತಾರೆ, ಕಾರ್ಯವನ್ನಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಾರೆ. ಅಂಡ್ ನಂತರದಲ್ಲಿ ಅವ್ರ ತಂದೆ ತೀರ್ಕೊಂಡ್ಮೇಲೆ ಆ ಒಂದು ಕೆಲಸನೂ ಕೂಡ ಇಲ್ಲಿ ಹೈದರ್ ಅಲಿಗೆ ಸಿಗ್ತಕ್ಕಂಥದ್ದು. ಸಿಕ್ಮೇಲೆ ಸೊ ಇವರು ಹೈದರಾಬಾದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ನಿಜಾಮರ ಒಂದು ಮಿಲಿಟರಿನಲ್ಲಿ ಟ್ರೈನ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನಲ್ಲಿ ಹೈದರ್ ಅಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಆದ್ರೆ ಸೊ ಅದೇ ಒಂದು ಸಂದರ್ಭದಲ್ಲಿ ಹೈದರಾಬಾದಿನ ಒಂದು ನಿಜಾಮರ ನಡುವೆ ನಡೀತಕ್ಕಂಥ ಒಂದು ಯುದ್ಧ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಹೈದರ್ ಅಲಿ ತನ್ನ ಸಾಮರ್ಥ್ಯನಲ್ಲಿ ಪ್ರದರ್ಶನ ಮಾಡಿರ್ತಾನೆ. ಈ ವಿಚಾರಕ್ಕೆ ಕೇಳ್ಪಟ್ಟಿರ್ತಕ್ಕಂಥ ನಂಜರಾಜ ಏನ್ ಮಾಡ್ತಾರೆ, ಎಸ್ ನನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕೆ ಹಿ ಇಸ್ ದ ರೈಟ್ ಪರ್ಸನ್ ಅಂತ ಏನ್ ಮಾಡ್ತಾರೆ, ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಏನ್ ಮಾಡ್ತಾರೆ, ಒಂದು ಆಫರ್ನು ಕೂಡ ಕೊಡ್ತಕ್ಕಂಥದ್ದು. ಸೊ ಆ ಒಂದು ಆಫರ್ ಏನ್ ಮಾಡ್ತಾರೆ, ಹೈದರ್ ಅಲಿ ಒಂದು ಒಳ್ಳೆ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಂತರದಲ್ಲಿ ಮೈಸೂರಿನ ಒಂದು ಸೈನಿಕರನ್ನಲ್ಲಿ ಟ್ರೈನ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ನೇಮಕ ಆಗ್ತಾರೆ. ಈ ರೀತಿಯಾಗಿ ಮೈಸೂರಿಗೆ ಬಂದಿರತಕ್ಕಂಥ ಈ ಹೈದರ್ ಅಲಿ ಏನ್ ಮಾಡ್ತಾ ಹೋಗ್ತಾರೆ, ಬಹು ವರ್ಷಗಳ ಕಾಲ ಇಲ್ಲಿ ಸೊ ಒಬ್ಬ ಒಂದು ಓಕೆ ಟ್ರೈನಿಗೆ ಕೆಲಸ ಮಾಡ್ತಾನೆ ಇರ್ತಾರೆ. ಬಟ್ ಆದ್ರೂ ಕೂಡ ಅಷ್ಟೇ ಯಾರೊಬ್ಬರಿಗೂ ರಾಜರನ್ನ ಇಲ್ಲಿ ಭೇಟಿ ಮಾಡ್ಲಿಕ್ಕೆ ನಂಜರಾಜಯ್ಯ ಬಿಟ್ಟಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆಗೆ ಹೈದರ್ ಅಲಿಗೆ ಸೊ ಡೌಟ್ ಬರ್ತಾ ಹೋಗುತ್ತೆ. ಹಾಗೆ ಲೈಟ್ ಆಗಿ ಏನ್ ಮಾಡ್ತಾ ಹೋಗ್ತಾರೆ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಹೋಗ್ತಾರೆ. ಅವಾಗ ಹೈದರ್ ಅಲಿ ಗೊತ್ತಾಗತ್ತೆ, ಸೊ ರಾಜ ಬಂದು ಕಿವುಡ ಮತ್ತೆ ಮೂಗ ಅಂತ ಹೇಳಿ. ಆ ಒಂದು ವೀಕ್ನೆಸ್ ಏನ್ ಮಾಡ್ತಾನೆ, ಈ ಹೈದರ್ ಅಲಿ ಬಳಕೆ ಮಾಡ್ಕೊಳ್ತಾನೆ. ಬಳಕೆ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಆಗಿ ಒಂದು ಪ್ಲಾನ್ ಮಾಡ್ತಾನೆ. ಪ್ಲಾನ್ನ ಮಾಡಿ ಎಲ್ಲಾ ಜನರನ್ನ ಇವಾಗ ತನ್ನ ಸಪೋರ್ಟಿವ್ ಬರೋ ಹಾಗೆ ನೋಡ್ಕೊಂಡು ನಂತರದಲ್ಲಿ ಮೈಸೂರಿನ ಒಂದು ರಾಜನಾಗಿ ಆಡಳಿತಕ್ಕೆ ಬರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಆಡಳಿತಕ್ಕೆ ಬಂದಿರತಕ್ಕಂಥ ಹೈದರ್ ಅಲಿ ಬಂದಾಗ ದೆಹಲಿಯ ಸುಲ್ತಾನ ಯಾರಾಗಿದ್ರು ಅಂತಂದ್ರೆ, ನಾವು ನಂತರದ ಮೊಘಲರು, ಲೇಟರ್ ಮೊಘಲ್ಸ್ ಅಂತ ಕರಿತೀವಿ. ಲೇಟರ್ ಮೊಘಲ್ಸ್ ಅಲ್ಲಿ ಎರಡನೆಯ ಶಾ ಆಲಂ ಅಂತ ಕರಿತೀವಿ. ಅವರು ಆಡಳಿತದ ಒಂದು ಚುಕ್ಕಾಣಿಯನ್ನ ದೆಹಲಿನಲ್ಲಿ ಹಿಡ್ಕೊಂಡಿರ್ತಾರೆ. ಅಂಡ್ ಈ ರೀತಿ ಬಂದಿರತಕ್ಕಂಥ ಈ ಒಂದು ಹೈದರ್ ಅಲಿ ಏನ್ ಮಾಡ್ತಾ ಹೋಗ್ತಾರೆ, ಅವರು ಕೂಡ ಸೊ ಮೊಟ್ಟ ಮೊದಲ ಒಂದು ದೇಶೀಯ ಅರಸನಾಗಿ ಬ್ರಿಟಿಷರನ್ನು ಸೋಲ್ಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅದುವೇ ಹೈದರ್ ಅಲಿ ಅಂತ ಕರೀತಾ ಹೋಗ್ತೀವಿ. ಅಂಡ್ ಇವರು ಕೂಡ ಏನ್ ಮಾಡ್ತಾರೆ, ಸೊ ಮಂಗಳೂರಿನ ಬರೀ ಸುಲ್ತಾನ್ ಬತ್ತೇರಿ ಅಂತ ಕರಿತೀವಿ, ಅಲ್ಲಿ ತಮ್ಮ ಒಂದು ನೌಕಾಪಡೆನ ಹೊಂದಿದ್ರು. ಎರಡನೇ ಒಂದು ಆಂಗ್ಲೋ ಮೈಸೂರು ಕದನ ನಡೀತಿರುತ್ತೆ. ಅಂತ ಸಂದರ್ಭದಲ್ಲಿ ತಮ್ಮ ಒಂದು ಬಿಡಾರದಲ್ಲೇ ತಮ್ಮ ಒಂದು ಏನ್ ಮಾಡ್ತಾರೆ, ಸೊ ಮರಣವನ್ನು ಕೊಡಲಿ ಹೊಂದಕ್ಕಂಥದ್ದು. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ಆಫ್ ಸ್ಪೈನಲ್ ಕಾರ್ಡ್ ಕ್ಯಾನ್ಸರ್, ಬೆನ್ನು ಹುರಿ ಒಂದು ಕ್ಯಾನ್ಸರ್ ಅಂತ ಕರಿತೀವಿ, ಅದು ಬಂದಿರುತ್ತೆ. ವಿಪರೀತ ಬೆನ್ನು ನೋವಿನ ಏನ್ ಮಾಡ್ತಾರೆ, ಇವರು ತಮ್ಮ ಒಂದು ಕೊನೆಯ ಒಂದು ಕ್ಷಣದಲ್ಲಿ ಸೊ ಜೀವನ ಎರಡನೇ ಆಂಗ್ಲೋ ಮೈಸೂರು ಕದನ ನಡಿಬೇಕಾದ್ರೆ ಬಿಡ್ತಾರೆ. ಅಂಡ್ ನಂತರದಲ್ಲಿ ಅವ್ರ ಮಗ ಆಗಿರ್ತಾನೆ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ತನ್ನ ತಂದೆ ಒಂದು ಹೈದರ್ ಅಲಿ ಒಂದು ಸಮಾಧಿನ ಏನ್ ಮಾಡ್ತಾರೆ, ಶ್ರೀರಂಗಪಟ್ಟಣದಲ್ಲಿ ನಿರ್ಮಾಣವನ್ನಲ್ಲಿ ಮಾಡ್ತಕ್ಕಂಥದ್ದು. ಜೊತೆಗೆ ಇನ್ನು ಹೈದರ್ ಅಲಿ ಒಂದು ಕೊಡುಗೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಬೆಂಗಳೂರಿನಲ್ಲಿ ಅರಮನೆ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಲಾಲ್ಬಾಗ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ಹೈದರ್ ಅಲಿ ಹೊಡ್ಸಿರ್ತಕ್ಕಂಥ ನಾಣ್ಯಗಳಿಗೆ ನಾವು ಬಹದ್ದೂರಿ ಅಂತಾನು ಕೂಡ ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಹೈದರ್ ಅಲಿ ಮತ್ತೆ ಟಿಪ್ಪು ತಂದೆ ಮತ್ತೆ ಮಗ ಸೇರ್ಕೊಂಡು ನಮ್ಮ ಒಂದು ಸೊ ಕರ್ನಾಟಕದಲ್ಲಿ ತಂಬಾಕು ಮತ್ತೆ ಶ್ರೀಗಂಧ ಏನ್ ಮಾಡ್ತಾ ಹೋಗ್ತಾರೆ, ರಾಷ್ಟ್ರೀಕರಣಗೊಳಿಸ್ತಾ ಹೋಗ್ತಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯು ಕೂಡ ಏನ್ ಮಾಡ್ತಾರೆ, ಈ ಒಂದು ನಮ್ಮ ಒಂದು ಕರ್ನಾಟಕದ ವಸ್ತುಗಳಿಗೆ ಪ್ರಾಮುಖ್ಯತೆ ಸಿಗುವಾಗ ಏನ್ ಮಾಡ್ತಾರೆ, ಇಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಇಲ್ಲಿ ಈ ಒಂದು ಹೈದರ್ ಅಲಿ ಮಾಡ್ತಕ್ಕಂಥದ್ದು. ಎರಡನೇ ಒಂದು ಆಂಗ್ಲೋ ಮೈಸೂರು ಕದನ ಆದ್ಮೇಲೆ ತಮ್ಮ ತಂದೆಯ ಒಂದು ಪ್ಲೇಸ್ನ ತುಂಬಕ್ಕೆ ಯಾರು ಬರ್ತಾರೆ, ಇವಾಗ ಅವನ ಮಗ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಬರ್ತಾನೆ. ಈ ಒಂದು ಟಿಪ್ಪು ಸುಲ್ತಾನ್ ಬಂದು ಬೆಂಗಳೂರಿನ ಒಂದು ದೇವನಹಳ್ಳಿ ಕೋಟೆ ಅಂತ ಕರಿತೀವಿ. ಆ ದೇವನಹಳ್ಳಿ ಕೋಟೆನಲ್ಲಿ 10 ನವೆಂಬರ್ 1750 ಏನ್ ಮಾಡ್ತಾರೆ, ಜನಿಸ್ತಕ್ಕಂಥದ್ದು. ತಮ್ಮ ತಂದೆ ತೀರ್ಕೊಂಡ್ಮೇಲೆ
ತಮ್ಮ ಪಟ್ಟಾಭಿಷೇಕವನ್ನ 29 ಡಿಸೆಂಬರ್ 1782ರಲ್ಲಿ ಮಾಡ್ತಾ ಹೋಗ್ತಾರೆ. ಇವನ ಒಂದು ಮೂಲ ಹೆಸರು ಒಂದು ಫತೇ ಅಲಿ ಖಾನ್ ಟಿಪ್ಪು ಅಂತ ಕರೀತಾ ಹೋಗ್ತೀವಿ. ಸೊ ಇವ್ರನ್ನ ನಾವು ಮೈಸೂರಿನ ಒಂದು ಹುಲಿ ಅಂತಾನೂ ಕೂಡ ಇಲ್ಲಿ ಕರೀತಕ್ಕಂಥದ್ದು. ಸೊ ಇವನ ಒಂದು ಹಣಕಾಸು ಮಂತ್ರಿ ಯಾರಾಗಿದ್ರು ಅಂತಂದ್ರೆ ನಾವು ದಿವಾನ ಪೂರ್ಣಯ್ಯ ಅಂತ ಕರಿತೀವಿ. ಅವರು ಇವರ ಒಂದು ಕಾಲದಲ್ಲಿ ಹಣಕಾಸು ಮಂತ್ರಿಯಾಗಿ ಕಾರ್ಯವನ್ನು ಕೂಡ ಇಲ್ಲಿ ನಿರ್ವಹಿಸ್ತಾ ಇದ್ರು. ಸೊ ಇವ್ರ ಕಾಲದಲ್ಲಿ ದರಿಯಾ ದೌಲತ್ ಬಾಗ್ ಅಂತ ಕರಿತೀವಿ. ಸೊ ಮೈಸೂರಿನ ಒಂದು ಬೇಸಿಗೆಯ ಅರಮನೆ ಅಂತ ಕರೀತಾ ಹೋಗ್ತೀವಿ. ಶ್ರೀರಂಗಪಟ್ಟಣದಲ್ಲೇ ನಿರ್ಮಾಣವನ್ನ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಹೈದರಾಲಿ ಆದ್ರೆ ಅದನ್ನ ಮುಗಿಸ್ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದುವೇ ಟಿಪ್ಪು ಸುಲ್ತಾನ್. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ಬೇಸಿಗೆ ಅರಮನೆನ ಪೂರ್ಣ ಪ್ರಮಾಣದಲ್ಲಿ ನಾವು ಟೀಕ್ ಮರ ಅಥವಾ ತೇಗದ ಮರ ಅಂತ ಕರಿತೀವಿ. ತೇಗದ ಮರದಲ್ಲೇ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ಇವರು ರೇಷ್ಮೆ ಕೃಷಿ ಏನ್ ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಜೊತೆಗೆ ಆ ರೇಷ್ಮೆ ಕೃಷಿಗೆ ಒತ್ತನ್ನು ನೀಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ಟಿಪ್ಪು ಸುಲ್ತಾನ್ನ ಕಾಲದಲ್ಲೇ ನಡೀತಕ್ಕಂಥದ್ದು. ಅಂಡ್ ಜೊತೆಗೆ ಈ ಒಂದು ದರಿಯಾ ದೌಲತ್ ಇದನ್ನ ನಾವು ವೆಲ್ತ್ ಆಫ್ ದ ಸಿ ಅಂತ ಕರಿತೀವಿ. ಇದನ್ನ ಇಂಡೋ ಇಸ್ಲಾಮಿಕ್ ಶೈಲಿನಲ್ಲಿ ನಿರ್ಮಾಣವನ್ನ ಅಲ್ಲಿ ಮಾಡಿರ್ತಕ್ಕಂಥದ್ದು. ಅಂಡ್ ಮೂರನೇ ಒಂದು ಆಂಗ್ಲೋ ಮೈಸೂರು ಒಂದು ವಾರ್ ನಡೀತಿರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇವರು ಫ್ರಾನ್ಸ್ನ ಒಂದು ರಾಜನ್ನ ಭೇಟಿ ಮಾಡ್ತಾರೆ. ಅಂಡ್ ಅದ್ರ ಮೂಲಕ ಅವತ್ತಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಬ್ರಿಟಿಷ್ನ ಒಂದು ಪವರ್ನ ಎದುರಿಸೋಕೆ ಇನ್ನೊಂದು ಒಂದು ಟೀಮ್ ಮಾಡ್ಕೊಂಡಿರ್ತಾರೆ. ಅದುವೇ ನಾವು ಜಾಕೋಬಿಯನ್ ಕ್ಲಬ್ ಅಂತ ಕರಿತೀವಿ. ಆ ಜಾಕೋಬಿಯನ್ ಕ್ಲಬ್ ಅಲ್ಲಿ ಮೆಂಬರ್ ಕೂಡ ಆಗ್ತಾರೆ. ಮೆಂಬರ್ ಆಗ್ಬಿಟ್ಟು ಸೊ ವಾಪಸ್ ಬರ್ಬೇಕಾರೆ ಆ ಮೆಂಬರ್ ಆಗಿದ್ದಕ್ಕೆ ಒಂದು ಎಂತ ಕರಿತೀವಿ ನಾವು ಟ್ರೀ ಆಫ್ ಲಿಬರ್ಟಿ ಅಂತ ಕರಿತೀವಿ. ಆ ಟ್ರೀ ಆಫ್ ಲಿಬರ್ಟಿ ಅಂತ ತಗೊಂಬಂದು ಶ್ರೀರಂಗಪಟ್ಟಣದಲ್ಲಿ ನೆಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ಟಿಪ್ಪು ಸುಲ್ತಾನೆ ಮಾಡ್ತಕ್ಕಂಥದ್ದು. ಈ ಒಂದು ಟಿಪ್ಪು ಸುಲ್ತಾನ್ ಫ್ರಾನ್ಸ್ಗೆ ಭೇಟಿ ನೀಡಿದಾಗ ಫ್ರಾನ್ಸ್ನ ರಾಜ ಯಾರಾಗಿದ್ರು ಅಂತಂದ್ರೆ ಅವನೇ ರಾಜ ಲೂಯಿಸ್ 14 ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಈ ಒಂದು ಆಂಗ್ಲೋ ಮೈಸೂರು ಕದನ ನಡೀಬೇಕಾದ್ರೆ ಅಲ್ಲೂ ಕೂಡ ಅಲಯನ್ಸ್ ಮಾಡ್ಕೊಂಡಿರ್ತಾರೆ ಬ್ರಿಟಿಷರು, ನಿಜಾಮರು ಮತ್ತೆ ಮರಾಠರು ಅಂತ ಕರಿತೀವಿ. ಈ ಮರಾಠರು ಏನ್ ಮಾಡ್ತಾರೆ, ವಾಪಸ್ ಹೋಗ್ಬೇಕಾರೆ ಮಹಾರಾಷ್ಟ್ರಕ್ಕೆ ವಾಪಸ್ ಹೋಗ್ಬೇಕಾರೆ ನಮ್ಮದೇ ದೇವಾಲಯಗಳನ್ನ ಏನ್ ಮಾಡ್ತಾರೆ, ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಶೃಂಗೇರಿಯ ಒಂದು ವಿದ್ಯಾಶಂಕರ್ ದೇವಾಲಯಕ್ಕೆ ಏನ್ ಮಾಡ್ತಾರೆ, ಒಂದು ಅಪಾರ ಪ್ರಮಾಣದ ದೇಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಮೈಸೂರಿನ ಒಂದು ಟಿಪ್ಪು ಮಾಡ್ತಕ್ಕಂಥದ್ದು. ಸೊ ಈ ಮೈಸೂರಿನ ಒಂದು ಟಿಪ್ಪುವಿನ ಕಾಲದಲ್ಲಿ ಅವರ ಒಂದು ಪ್ರಾಂತ್ಯಗಳನ್ನಿಂದ ಕರಿತಾ ಇದ್ವಿ ನಾವು ಅಸಾಫಿಸ್ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ನೋಡಿ ಒಂದು ಕ್ವಶನ್ ಇವಾಗ. ಸೊ ಟಿಪ್ಪು ಸುಲ್ತಾನ್ನ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇವರು ಶ್ರೀರಂಗಪಟ್ಟಣದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ನೆಟ್ಟಿದರು. ಟ್ರೂ ಅಲ್ವಾ? ಹೌದು. ಶೃಂಗೇರಿ ದೇವಸ್ಥಾನದ ದುರಸ್ತಿಗೆ ಹಣ ಮಂಜೂರು ಮಾಡಿದರು ಅಲ್ವಾ? ದಟ್ ಈಸ್ ಆಲ್ಸೋ ಟ್ರೂ. ಇವರು ಜಾಕೋಬಿಯನ್ ಕ್ಲಬ್ನ ಒಂದು ಸದಸ್ಯರಾಗಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಮೊಟ್ಟ ಮೊದಲ ಭಾರತೀಯ ಸದಸ್ಯನೂ ಕೂಡ ಇವರೇ ಆಗಿದ್ರು. ಸೊ ಹಿಯರ್ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಏನಾಗಿದೆ ಅಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಸೊ ಎಕ್ಸಾಮ್ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾ ಇಲ್ಲಿ ಹೋಗ್ತಕ್ಕಂಥದ್ದು.